ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ವಿಮಾನ ಪತನವಾದ ಸ್ಥಳದಲ್ಲಿ ಭಾರೀ ಅವಶೇಷಗಳು ಇವೆ. ದೇಹಗಳು ಛಿದ್ರವಾಗಿತ್ತು. ವಸ್ತುಗಳೆಲ್ಲ ಚಲಾಪಿಲಿಯಾಗಿತ್ತು. ತಕ್ಷಣವೇ ಏರ್ಪೋರ್ಟ್ನಲ್ಲಿದ್ದ 3 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿತು. ಬೆಂಕಿ ನಂದಿಸುವ ಪ್ರಯತ್ನವನ್ನು ನಡೆಸಿತು. ಬೆಂಕಿಯನ್ನು ನಂದಿಸಿದ್ದಾರೆ. ಬಳಿಕ 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು, 3 ಎನ್ಡಿಆರ್ಎಫ್ನ 90ಕ್ಕೂ ಹೆಚ್ಚು ಸಿಬ್ಬಂದಿ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ವಿಮಾನ ಡಿಕ್ಕಿಯಾದ ರಭಸಕ್ಕೆ ಹಾಸ್ಟೆಲ್ ಗೋಡೆ ಒಡೆದಿದೆ. ಘಟನೆ ವೇಳೆ ಮೆಸ್ನಲ್ಲಿ ಸುಮಾರು 20 ಜನ ಊಟ ಮಾಡ್ತಾ ಇದ್ರು. ಊಟದ ತಟ್ಟೆಯಲ್ಲಿ ಧೂಳು ಬೂದಿ ಬಿದ್ದಿತ್ತು. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ವರದಿಯಾಗ್ತಾ ಇದೆ. ಮುಂದೆ ಇನ್ನೂ ಹೆಚ್ಚಾಗಬಹುದೇನೋ ಗೊತ್ತಿಲ್ಲ. 40 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಗಾಯಾಳು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ದುರ್ಘಟನಾ ಸ್ಥಳದಲ್ಲಿ ಜನಸಾಗರವೇ ನೆರೆದಿತ್ತು. ಪ್ರತ್ಯಕ್ಷದರ್ಶಿಯು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ವಿವರಿಸಿದ್ದಾರೆ. ರೈಟ್, ಜನರಲಿ ಅದು ಅಷ್ಟೇ. ಪೈಲಟ್ಗಳಿಗೆ ಅವಕಾಶ ಸಿಕ್ಕಿದ್ರೆ, ಟೈಮ್ ಇದ್ದರೆ, ಏರ್ಕ್ರಾಫ್ಟ್ ಅವ್ರ ಕಂಟ್ರೋಲಲ್ಲಿ ಇನ್ನೂ ಚೂರು ಪಾರು ಉಳ್ಕೊಂಡಿದ್ರೆ ಜನ ಇಲ್ಲದ ಪ್ರದೇಶಗಳಿಗೆ ಎತ್ಕೊಂಡು ಹೋಗ್ತಾರೆ ವಿಮಾನನ. ನಿರ್ಜನ ಪ್ರದೇಶದಲ್ಲಿ ಆಗುತ್ತೆ. ಎಷ್ಟು ಕಡಿಮೆ ಇರ್ತಾರೋ ಅಷ್ಟು. ಫಾರ್ ಎಕ್ಸಾಂಪಲ್ ಸಾಧ್ಯ ಆದರೆ ಆ ಥರ ಅವ್ರಿಗೆ ಅದಕ್ಕೂ ಅವಕಾಶ ಸಿಕ್ಕದಂಗೆ ಇಲ್ಲ ಇಲ್ಲಿ. ಟೇಕ್ ಆಫ್ ಆಯಿತು, ಬಿತ್ತು ಅಷ್ಟೇ. ಕಲ್ಲು ಮೇಲೋಯ್ತು, ಕಲ್ಲು ಕೆಳಗೆ ಬಂತು, ಅಷ್ಟೇ ಸ್ಪೀಡ್. ವೆರಿ ಸ್ಯಾಡ್. ಈ ವಿಮಾನ 787 ಮಾಡೆಲ್ದು, ಇದಕ್ಕೆ ಯಾವ ಸಮಸ್ಯೆನೂ ಆಗಿರಲಿಲ್ಲ ಅಂತ ನಾವು ಈಗಲೇ ಹೇಳಿದ್ವಿ. ಡ್ರೀಮ್ ಲೈನರು ಭಾಳ ರೊಬಸ್ಟ್ ಆಗಿ ತುಂಬ ನಂಬಿಕೆಗೆ ಅರ್ಹವಾದಂತಹ ವಿಮಾನವಾಗಿದೆ ಇದು. ಅದಕ್ಕೆ ಹೆಸರುವಾಸಿ. ಬೋಯಿಂಗ್ ಸಂಸ್ಥೆ ತಯಾರಿಸಿದ 783 ಅದು ಬಿಡಿ ಮಾಡೆಲ್ ಅದು. ಬಟ್ ಭಾಳ ವಿಚಿತ್ರ ಅಂದರೆ ಅದನ್ನು ಯಾರು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ಅನಿಸತ್ತೆ, ಗೊತ್ತಿಲ್ಲ. ಕಳೆದ ವರ್ಷ ಬೋಯಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಒಬ್ಬ ಯಂಗ್ ಆರ್ ಮಿಡ್ಲ್ ಏಜ್ ಒಬ್ಬ ಎಂಜಿನಿಯರ್, ಸಮಥಿಂಗ್ ಈಸ್ ರಾಂಗ್, ಅರ್ಜೆನ್ಸಿಗೆ ಡೆಲಿವರಿಗಳನ್ನು ಮಾಡಲಿಕ್ಕೆ ವಿಮಾನಗಳನ್ನು ಶಾರ್ಟ್ಕಟ್ ಮೆಥಡ್ಸ್ಗೆ ಹೋಗ್ತಾ ಇದೆ ಬೋಯಿಂಗು. ಅದರಲ್ಲಿ ಡ್ರೀಮ್ ಲೈನರು ಒಂದು. ಯು ಆರ್ ಹೆಡ್ಡಿಂಗ್ ಫಾರ್ ಎ ಡಿಸಾಸ್ಟರ್. ನಿಮ್ಮದು ಭಾಳ ಘನಘೋರ ತಪ್ಪುಗಳು ಮಾಡ್ತಾ ಇದ್ದೀರಿ ಅಂತ ಹಿ ವಾರ್ನ್ಡ್. ಅದು ಒಂದು ಕಪ್ಪು ಚುಕ್ಕೆ ಬಿಟ್ಟರೆ ಬೋಯಿಂಗ್ ಡ್ರೀಮ್ ಲೈನರ್ ಮೇಲೆ ಏನೂ ಕಂಪ್ಲೇಂಟ್ ಇಲ್ಲ. ಅದೊಂದು ಬಿಟ್ಟರೆ ಯಾಕಿದಾಗಿದೆ ಅಂದರೆ ವಿಮಾನಯಾನ ಕ್ಷೇತ್ರ ಎಷ್ಟು ಫಾಸ್ಟಾಗಿ ಬೆಳೀತಿದೆ ಅಂತಂದರೆ, ಇವತ್ತು ಆರ್ಡರ್ ಕೊಟ್ಟರೆ 10 ವರ್ಷ ಬೇಕು ನಿಮ್ಗೊಂದು ವಿಮಾನ ಸಿಗೋಕ್ಕೆ. ಆ ಸ್ಟೇಜಲ್ಲಿದೆ ಆರ್ಡರ್ ಬುಕ್ಕು ಎಲ್ಲರಿಗೂ. ಆ ಲೆವೆಲಲ್ಲಿದೆ ಆರ್ಡರ್ ಪುಸ್ತಕ. ವಿಮಾನಗಳಿಲ್ಲ. ಸೊ ವಿಮಾನಗಳನ್ನು ಬಳಸ್ಕೊಳ್ಳೋ ರೀತಿ, ಕ್ವಿಕ್ ಟರ್ನ್ ಅರೌಂಡ್ಗಳು ಮತ್ತು ಲಾಂಗ್ ರಿಪೇರ್ಸ್ಗೆ ಅಥವಾ ಓವರಾಲ್ಗೆ ಕಳಿಸುವಂಥ ಕೆಲಸಗಳು, ಮೇಂಟೆನೆನ್ಸು ನೆಗ್ಲೆಕ್ಟ್ ಆಗಿದೆ ಎಂಬ ಒಂದು ಆರೋಪನೂ ಇದೆ ಈ ಕ್ಷೇತ್ರದಲ್ಲಿ. ಏನೂ ಆಗಿಲ್ಲ ಅಂದ ಮಾತ್ರಕ್ಕೆ ಗೊತ್ತಿಲ್ಲ, ಈ ವಿಮಾನದ ಗೊತ್ತಿಲ್ಲ. ಜನರಲಿ ಇದೆ ಇದೊಂದು ಬಿಸ್ನೆಸ್ ಮಾಡೆಲ್ಗಳು ಅಪ್ಸೆಟ್ ಆಗತ್ತೆ ಎಂದುಬಿಟ್ಟು ಕೆಲವೆಲ್ಲ ಇಗ್ನೋರ್ ಆಗ್ತಾ ಇದೆ ಅನ್ನೋದು ಇದೆ. ನೋ ಐಡಿಯಾ, ಚೆಕ್ ಆಗಬೇಕು ಈಗೆಲ್ಲ. ಏನೋ ಜಿ ಎಂಜಿನ್ ಇಟ್ಸ್ ಆಲ್ ರೈಟ್. ಒಂದು ಬಂದರೆ ಇನ್ನೊಂದು ಅಂತಾರೆ ಲೀಕೇಜ್ ಆದರೆ ಸ್ಫೋಟ ಆಗುತ್ತೆ. ಹಾಗೇ ಆಗತ್ತೆ. ಏನು ಸ್ಫೋಟ ಆಗದೆ ಮುದುಕೇಳತ್ತಾ ಅದು ವಿಮಾನ? ಡಮ್ ಅಂದರೆ ಡಮ್ ಅಂದೇ ಅನ್ನತ್ತೆ. ಮ್ಯಾಮ್ ಎಕ್ಸ್ಟ್ರೀಮ್ಲಿ ಕಂಬಸ್ಟಿಬಲ್ ಇರುತ್ತೆ ವಿಮಾನದ ಇದು. ನೀವಲ್ಲಿ ಕೆಳಕ್ಕೆ ಬಿದ್ದಾಗ ಯಾವುದೋ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೆ, ಕಟ್ಟಡದ ಮೇಲುಗಡೆಗೆ ಹೋಗಿ ಅಪ್ಪಳಿಸಿ ಅದು ಕಟ್ಟಡದ ಒಳಗೆ ಹೋಗಿದೆ. ಅದರದ್ದು ಬಾಲ ಆಚೆ ಇದೆ. ಫಾರ್ಚುನೇಟ್ಲಿ FDRS ಅದೊಂದು ಅಲ್ಲೇ ಇರುತ್ತೆ, ಅದು ಆ ಬಾಲದಲ್ಲೇ ಇರುತ್ತದು. ಹಂಗಾಗಿ ಸುಲಭವಾಗಿ ಸಿಗತ್ತೆ ಈಗ ಅವ್ರಿಗೆ. ಬಟ್ ಅದರಿಂದ ಸ್ಪಿಲ್ ಓವರ್ ಆಗಿರೋ ಫ್ಯೂಯಲ್ಲು ನೆಲದ ಮೇಲೆ ಬಿದ್ದು ನೆಲದ ಮೇಲೆಲ್ಲ ಬೆಂಕಿ ಅದು. ಹಾಗಾಗಿ ಹಾಗೇ ಆಗತ್ತದು. ಹಿಂದೆ ಇದೇ ವಿಮಾನ ದಿಸ್ ಇಸ್ ದಿ ಡೇಂಜರಸ್ ಗೇಮ್ ಅಂತ ಕಾಣಿಸ್ತಿದೆ. ಇದು ಏನು ಅಂತ ಅರ್ಥ ಆಗ್ತಿಲ್ಲ. ಸೇಮ್ ವಿಮಾನ ಅಂತ ಹೇಳ್ತಿದ್ದಾರೆ. ನಮಗೆ ಯಾವುದು ಕ್ಲಾರಿಫಿಕೇಶನ್ ಅಲ್ಲ. 24ರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಇದನ್ನು ಗ್ರೌಂಡ್ ಮಾಡಿದ್ರು. ನಂತರ ಅದನ್ನು ಸರಿಪಡಿಸಿದ್ದೀವಿ ಅಂತ ಏರ್ ಇಂಡಿಯಾ ವರದಿ ಕೊಟ್ಬಿಟ್ಟು DGCAಗೆ ಮತ್ತೆ ಅದನ್ನು ಏರ್ವರ್ತಿನೆಸ್ ಇದು ಮಾಡಿಕೊಂಡು ಹೊರಟುಬಿಟ್ರು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಅದು ಭೂಸ್ಪರ್ಶ ಆಗಿದ್ರೆ ಯಾಕಾಗಿತ್ತು? ಫಾರ್ ವಾಟ್ ರೀಸನ್? ಡಿಫ್ರೆಂಟ್ ಪ್ರಾಬ್ಲಮ್ಮಾ, ಬೇರೆ ಏನಾದ್ರು ಪ್ರಾಬ್ಲಮ್ಮಾ, ರೆಕರಿಂಗ್ ಪ್ರೊಬ್ಲಮ್ಮಾ, ಅನ್ಸಾಲ್ವಬಲ್ ರಿಪೇರೇನೇ ಆಗದೆ ಇರೋ ಪ್ರಾಬ್ಲಮನ್ನು ಇಗ್ನೋರ್ ಮಾಡಿ ಆಚೆ ಹೋದ್ರಾ? ವಾಟ್ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಅದೀಗ ಬರುತ್ತೆ. ಈ ತನಿಖೆ ಮಾಡಿದಾಗ ನಾನು ಹೇಳಿದೆ ವಿಮಾನವನ್ನು ಜೋಡಿಸ್ಕೊಳ್ತಾರೆ, ಬಿಡಲ್ಲ ಅವರುಗಳು ಅಂತ. ಪ್ಲಸ್ ಈ ವಿಮಾನದ ರಿಪೇರಿ ಹಿಂದೆ ಆಗಿರೋ ಡೀಟೇಲ್ಸ್ ಎಲ್ಲ ತರಿಸ್ತಾರೆ. ಹಿಂದೆ ಏನೇನಾಗಿತ್ತು, ಏನೇನಾಗಿದೆ ಎಲ್ಲ ತರಿಸ್ತಾರೆ.
ಒಂದು ಬಿಡಲ್ಲ. ಓಕೆ. ಪ್ಲಸ್ ಪೈಲಟ್ಗಳ ಪೂರ್ವಾಪರ ಚರಿತ್ರೆ ಹಿಸ್ಟ್ರಿ ಎಲ್ಲ ಜಾಲಾಡಾಕ್ತಾರೆ ಈಗ, ಇನ್ಕ್ಲೂಡಿಂಗ್ ದೇರ್ ಮೆಂಟಲ್ ಸ್ಟೇಟಸ್ ವಿಚಾರದಲ್ಲಿ. ಅವ್ರದ್ದು ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಯಾವಾಗ, ಎತ್ತ, ಅವ್ರದ್ದು ಪರ್ಸನಲ್ ರೆಕಾರ್ಡ್ಸ್ ಏನು, ಅವರ ಕಾರ್ಯಕ್ಷಮತೆಯ ಬಗ್ಗೆ ಇರಬಹುದಾದ ವರದಿಗಳು ಏನು, ಅವರ ಬಗ್ಗೆ ಏನಾದರೂ ಒಪಿನಿಯನ್ಸು ಏರ್ ಹೋಸ್ಟೆಸ್ದು ಕ್ಯಾಬಿನ್ ಕ್ರೂ ಇಂದ ಬಂದಿದೆಯಾ, ಓಕೆ, ಎಲ್ಲ ತೆಗಿತಾರೆ. ಅದೆಲ್ಲ ಮ್ಯಾಟರ್ ಆಗುತ್ತೆ ಈಗ. ಈಗೆಲ್ಲ ತೆಗಿತಾರೆ ಒಂದಾಗಿ, ಯಾವುದು ಬಿಡಲ್ಲ. ವಿಮಾನ ಹೇಗಿದೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ವಿಲ್ ಹ್ಯಾವ್ ಟು ಸಿ ಅದು ಏನಾಗುತ್ತೆ ಅಂತ. ವಿಮಾನದ ಟೆಕ್ನಿಕಲ್ ಡೀಟೇಲ್ಸ್ ಹೇಳ್ತಿದ್ದಾರೆ. 2000 ಚಿಲ್ಲರೆ ಕೋಟಿ ವಿಮಾನದ ಬೆಲೆ ಅಂತ, ಅದು ಇರಲಿ, ಎಷ್ಟಾರು ಇರಲಿ, ನಮಗೂ ನಿಮಗೂ ಏನು, ನಾವೇನು ಮಾಡ್ಬೇಕು ಅದನ್ನು ಹಿಡ್ಕೊಂಡು, ಆಗಿದೆ ಅಷ್ಟೇ. ಅದರಿಂದ ನಮಗೇನಿಲ್ಲ. ರೆಕ್ಕೆ ಅದು ಇದು ಡ್ಯಾಶು ಎಲ್ಲ ಹೇಳ್ತಿದ್ದಾರೆ. ಇಟ್ಸ್ ಎ ಗುಡ್ ಎಕ್ವಿಪ್ಮೆಂಟ್. ಜನರಲಿ ವಿಮಾನಯಾನ ಕ್ಷೇತ್ರದಲ್ಲಿ ಗುಡ್ ಎಕ್ವಿಪ್ಮೆಂಟ್ ಅಂದರೆ ಅದು ವಿಮಾನಕ್ಕೆ ಹೇಳ್ತಾ ಇರೋದು. ಓಕೆ. ಯಾವ ಎಕ್ವಿಪ್ಮೆಂಟಲ್ಲಿ ಅವರು ಫ್ಲೈ ಮಾಡ್ತಾರೆ ಅಂತಂದರೆ, ಬೋಯಿಂಗ್ ಅದು 787 ಡ್ರೀಮ್ ಲೈನರಲ್ಲಿ ಇದ್ದಾರೆ ಅವರು ಅಂತ ಅಂತಾರೆ. ಅಂದರೆ ಎಕ್ವಿಪ್ಮೆಂಟ್ ಟೆಕ್ನಿಕಲಿ ಅವ್ರು ಯೂಸ್ ಮಾಡ್ಕೊಳ್ಳೋ ಪದ.